ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಜಟಾಪಟಿ ನಡೀತಾ ಇರುವಂತಹ ಸಂದರ್ಭದಲ್ಲೇ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸಿದರು. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ನಿಂತಿದೆ. ನಾವು ನಿಮ್ಮ ಬೆಂಬಲಕ್ಕೆ ಇರಲಿದ್ದೇವೆ ಅಂತೇಳಿ ಕೈ ನಾಯಕರು ಅಭಯವನ್ನು ಕೊಟ್ಟಿದ್ದಾರೆ. ಆರೋಪಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ರಾಜ್ಯಪಾಲರ ವಿರುದ್ಧ ದೆಹಲಿ ಮಟ್ಟದಲ್ಲಿ ಹೋರಾಟದ ಭರವಸೆಯನ್ನ ಕೊಟ್ಟು ಕಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೊಸ ಚಿಂತನೆಯನ್ನ ಮಾಡಿ ಕಾನೂನು ಹೋರಾಟದ ಕಡೆ ಗಮನ ಕೊಡಿ. ನಿಮ್ಮ ಮೇಲೆ ಬಂದಿರುವ ಆರೋಪಗಳಿಂದ ದೂರ ಬನ್ನಿ. ನಿಮ್ಮ ಮೇಲೆ ಗೌರವ ಮತ್ತಷ್ಟು ಹೆಚ್ಚಾಗಲಿದೆ. ಸಿದ್ದರಾಮಯ್ಯ ಮತ್ತಷ್ಟು ಎತ್ತರದ ನಾಯಕ ಆಗ್ತಾರೆ. ಒಂದ್ ವೇಳೆ ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧವಾಗಿ ವ್ಯತಿರಿಕ್ತ ತೀರ್ಪು ಬಂದ್ರೆ ನೀವು ಕಾಂಗ್ರೆಸ್ನ ಹಿತ ಕಾಪಾಡುವ ಕೆಲಸವನ್ನ ಮಾಡಬೇಕು ಅಂತೇಳಿ, ಅಷ್ಟೇ ಅಲ್ಲದೆ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಬೇಕು. ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ ಸೇರಿದ ದಿನದಿಂದ ನಿಮ್ಮ ಅರ್ಹತೆಗೆ ತಕ್ಕಂತೆ ನಡೆದುಕೊಂಡಿದ್ದೇವೆ. ನಿಮ್ಮನ್ನ ಕಾಂಗ್ರೆಸ್ ಎರಡನೇ ಬಾರಿ ಸಿಎಂ ಪದವಿಯಲ್ಲಿ ಕೂರಿಸಿದೆ. ನಿಮ್ಮ ಬಗ್ಗೆ ಯಾವುದೇ ಷಡ್ಯಂತ್ರ ನಡೆದರೂ ನಾವು ಸಹಿಸೋದಿಲ್ಲ ಎನ್ನುವಂಥದ್ದಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಅಭಯವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮ್ಮ ಪಾತ್ರ ಬಹಳ ಪ್ರಮುಖವಾಗಿದೆ. ಜೊತೆಗೆ ನಿಮಗಿರುವ ಜನಬೆಂಬಲದ ಬಗ್ಗೆಯೂ ನಮಗೆ ಗೊತ್ತಿದೆ. ಮೂಡಾ ಪ್ರಕರಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತೀರ್ಮಾನಕ್ಕೆ ಸಹಕರಿಸಿ ಅಂತೇಳಿ ಕಾಂಗ್ರೆಸ್ ವರಿಷ್ಠರು ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು ನಿನ್ನೆ ದೆಹಲಿಯಲ್ಲಿ. ರಾಹುಲ್ ಗಾಂಧಿ, ಎಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೂಡಕ್ಕೆ ಸಂಬಂಧಿಸಿದಂತೆ ಎಲ್ಲ ಫೈಲ್ಗಳನ್ನು ತಗೊಂಡು ಹೋಗಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಳೆಯಾಗಿ ವಿವರಿಸಿದ್ದಾರೆ. ಇದರಲ್ಲಿ ನಂದೇನೂ ತಪ್ಪಿಲ್ಲ, ವಿರೋಧ ಪಕ್ಷದವರು ಈ ರೀತಿಯಾಗಿ ಸಂಚಲನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಹೇಳಿದರು. ಅಲ್ಲೂ ಕೂಡ ಅಭಯ ಸಿಕ್ಕಿದೆ ಹೈಕಮಾಂಡ್ ನಾಯಕರಿಂದ. ಯಾವುದೇ ಟೆನ್ಷನ್ ಬೇಡ, ಏನೂ ವರಿ ಮಾಡ್ಕೊಳ್ಬೇಡಿ, ನಿಮ್ಮ ಜೊತೆಗೆ ನಾವಿರ್ತೇವೆ ಎನ್ನುವಂಥದ್ದಾಗಿ ಅಭಯವನ್ನು ಕೊಟ್ಟಿದ್ದಾರೆ. ಒಂದು ನಿಟ್ಟಿನಲ್ಲಿ ರಾಜ್ಯಪಾಲರ ವಿರುದ್ಧ ದೆಹಲಿಯಲ್ಲಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವ ನಿಟ್ಟಿನಲ್ಲಿ ಸಾಗಬಹುದು ಈ ಹೋರಾಟ, ಅದು ಕೂಡ ಎಲ್ಲರಲ್ಲಿರುವಂಥ ಒಂದು ಕುತೂಹಲ. ಹಾಗೆಯೇ ಮತ್ತೊಂದು ಮಾತು ಏನು ಹೈಕಮಾಂಡ್ ನಾಯಕರಿಂದ ಬಂದಿದ್ದು ಅಂತ ಹೇಳಿದರೆ, ಪಕ್ಷ ತೆಗೆದುಕೊಂಡ ತೀರ್ಮಾನ, ಪಕ್ಷ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆ ತೀರ್ಮಾನಕ್ಕೆ ನೀವು ಬದ್ಧರಾಗಿರಬೇಕು, ಆ ತೀರ್ಮಾನವನ್ನು ಗೌರವಿಸಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಇದು ಸ್ವಲ್ಪ ಏನಾದರೂ ಆಗಿರಬಹುದಾ ಅಂತ ಹೇಳಿದರೆ ಕೋರ್ಟ್ನ ನಿರ್ಧಾರಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗುತ್ತೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶೋಭ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಂದ ಅಭಯ ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಕೆಲವೊಂದಿಷ್ಟು ವಿಚಾರಗಳು, ಈಗ ಪಕ್ಷದ ಹಿತ ಕಾಪಾಡುವಲ್ಲಿ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಎನ್ನುವುದಾಗಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಅರ್ಥದಲ್ಲಿ ಏನೆಲ್ಲ ಅಭಯವನ್ನು ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿದರು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ? ಸಂಪತ್, ಈಗ ನಿನ್ನೆ ಆಗಿರುವಂತ ಒಂದು ಬೆಳವಣಿಗೆ, ಈ ಸಿದ್ದರಾಮಯ್ಯ ಅವರ ಅಧಿಕಾರ ಅವಧಿಯಲ್ಲಿ ಆಗಿರುವಂತ ಬಹುದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರ ಅಲ್ಲಿ ಒಂದಷ್ಟು ಚರ್ಚೆಗಳಾಯ್ತು. ಅದು ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಈಗ ರಾಜ್ಯಪಾಲರು ನಿಮ್ಮ ವಿರುದ್ಧ ಒಂದಷ್ಟು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿರುವಂತದ್ದು. ಇದರ ವಿರುದ್ಧವಾಗಿ ನಾವು ಹೈಕಮಾಂಡ್ ಆಗಿ ಮತ್ತೆ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ರೀತಿ ಪೂರ್ಣವಾದ ಬೆಂಬಲವನ್ನ ನಿಮ್ಗೆ ಅಥವಾ ನಿಮ್ಮ ಪರವಾಗಿ ನಿಲ್ಲುವಂತ ಒಂದು ಅಭಯನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ವೇಳೆ ಸರ್ಕಾರಕ್ಕೆ ಡ್ಯಾಮೇಜ್ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ತರುವಂತ ಒಂದು ಪ್ರಸಂಗ ಬಂದ ಅಂತ ಸಂದರ್ಭದಲ್ಲಿ, ಅಂದ್ರೆ ಹೈಕೋರ್ಟ್ ಏನಾದ್ರೂ ಒಂದು ತೀರ್ಪನ್ನ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷ ಒಂದಷ್ಟು ನಿರ್ಧಾರಗಳನ್ನ ತಗೊಳುತ್ತೆ. ಅಂದ್ರೆ ಸಹಜವಾಗಿ ಏನು ಅಂತ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಮುಖ್ಯವಾಗಿ ಒಂದು ರೀತಿ ಬದಲಾವಣೆ ಅಥವಾ ಒಂದು ರಾಜೀನಾಮೆ ಒಂದು ಕೊಡುವಂತ ಒಂದು ಪ್ರಸಂಗ ಏನಾದ್ರೂ ಬಂದ್ರೆ ಹೈಕೋರ್ಟ್ ತೀರ್ಪಿನ ಮೇರೆಗೆ, ಅವಾಗ ನೀವು ಪಕ್ಷದ ನಿರ್ಧಾರನ ಪಾಲಿಸ್ಬೇಕು. ಅಲ್ಲಿವರೆಗೂ ನಾವು ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತ ಒಂದು ರೀತಿ ಹೇಳಿರುವಂತದ್ದು ಕಂಡು ಬರ್ತಾ ಇದೆ ಸಂಪತ್. ಪ್ರಶೋಭ್, ಇನ್ನೊಂದು ಕಡೆಯಲ್ಲಿ ರಾಜ್ಯಪಾಲರ ನಿರ್ಧಾರ ರಾಜ್ಯಪಾಲರ ನಿರ್ಧಾರದ ಕುರಿತಂತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟವನ್ನ ನಡೆಸುವಂತ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಿದು ಹೋರಾಟ, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ? ಸಹಜವಾಗಿ ಈಗ ಬಂದಿರುವಂತ ಒಂದಷ್ಟು ಚರ್ಚೆಗಳಾದ ಮೇಲೆ ಅಲ್ಲಿ ಹೈಕಮಾಂಡ್ ನೇತೃತ್ವದಲ್ಲಿ ಒಂದಷ್ಟು ನಿರ್ಧಾರ ಕೈಗೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ,
ಈಗ ರಾಜ್ಯಪಾಲರ ವಿರುದ್ಧ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಹೋರಾಟಗಳನ್ನ ಮಾಡಬೇಕು. ಈ ಮೂಲಕ ಪಕ್ಷದ ಸಂಘಟನೆ ಮತ್ತೆ ಸರ್ಕಾರದ ಮೇಲೆ ಇರುವಂತ ವಿಶ್ವಾಸನ ಹಾಗೆ ಉಳಿಸ್ಕೋಬೇಕು ಅನ್ನೋಂತ ಒಂದು ಪ್ರಯತ್ನನ ಈಗ ಕಾಂಗ್ರೆಸ್ ಮುಂದಾಗಿದೆ. ಸೊ ಈ ಪ್ರಕಾರ ನೋಡೋದು ಹೋದ್ರೆ ಮೊದಲನೇದಾಗಿ ಬೆಂಗಳೂರಿಂದ ಆರಂಭ ಮಾಡ್ಬೇಕಾಗತ್ತೆ ಈ ಒಂದು ಪ್ರತಿಭಟನೆ. ಅಂದ್ರೆ ರಾಜ್ಯಪಾಲರ ವಿರುದ್ಧ, ಅಂದ್ರೆ ಅವರು ಹೈಕಮಾಂಡಿನ ಕೈಗೊಂಬೆ ಆಗಿ ರಾಜ್ಯಪಾಲರ ಒಂದು ಹುದ್ದೆನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅಂತ ಒಂದು ಸಂದೇಶನ ರಾಜ್ಯದ ಜನತೆಗೆ ಮುಟ್ಟಿಸ್ಬೇಕು ಅಂತ ಸಿದ್ದರಾಮಯ್ಯ ಮತ್ತೆ ರಾಜ್ಯ ನಾಯಕರ ಒಂದಷ್ಟು ಸಲಹೆಗಳು ಹೈಕಮಾಂಡ್ಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು, ಹೌದು ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದಷ್ಟು ಪ್ರತಿಭಟನೆಯನ್ನ ಮಾಡಿ ಈ ಮೂಲಕ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಒಂದು ರೀತಿ ವಿಶ್ವಾಸನ ನಾವು ಕಳ್ಕೊಳ್ಳಲ್ಲ, ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಧ್ವನಿನ ಎತ್ತಿ, ಯಾಕೆ ಅಂತ ಹೇಳಿದ್ರೆ ಇದು ಯಾವುದೇ ಒಂದು ತಿರುಳಿಲ್ಲದ ಆರೋಪನ ಅಥವಾ ಒಂದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಂದು ಆದೇಶ ಮಾಡಿದ್ದಾರೆ. ಸೊ ಈ ವಿರುದ್ಧ ಒಂದಷ್ಟು ಪ್ರತಿಭಟನೆ ಮಾಡಿ ಅಂತ ಹೈಕಮಾಂಡ್ ಒಂದಷ್ಟು ಗ್ರೀನ್ ಸಿಗ್ನಲ್ ಕೊಟ್ಟು ಮತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಅಂತ ಒಂದಷ್ಟು ಅಭಯನ ಕೊಟ್ಟಿದ್ದಾರೆ. ಸಂಪತ್, ಥ್ಯಾಂಕ್ ಯು ಪ್ರಶೋಭ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.